ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕೇಂದ್ರ ಸರ್ಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ 2025-26 ನಡೀತಾ ಇರತಕ್ಕಂಥ ನೇಮಕಾತಿಯ ಒಂದು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದೆ. ಅದನ್ನು ನಾವು SSC ಎಕ್ಸಾಮ್ಸ್ ಅಂತ ಕರಿತೀವಿ. SSLC, PUC, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಕನ್ನಡದಲ್ಲೇ ಪರೀಕ್ಷೆಗಳು ನಡೀತಾ ಇದ್ದಾವೆ. ಅದಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಭಾಳಷ್ಟು ಮಂದಿ ನಮ್ಮ ವಿದ್ಯಾರ್ಥಿಗಳು SSC ಎಕ್ಸಾಮ್ಗಳಿಗೆ ಸಿಸ್ಟಮೆಟಿಕ್ ಆಗಿರತಕ್ಕಂಥ ಪ್ರಿಪ್ರೇಷನನ್ನು ನಮ್ಮ ಕರ್ನಾಟಕದಿಂದ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಕನ್ನಡದಲ್ಲೇ ನಡೀತಾ ಇರತಕ್ಕಂಥ ಈ ಪರೀಕ್ಷಾ ನೇಮಕಾತಿ ವಿಧಾನ ಯಾವ ಥರ ಇರ್ತದೆ, ಇದರ ಸಿಲೆಬಸ್ ಏನು, ಪರೀಕ್ಷಾ ದಿನಾಂಕ ಯಾವಾಗಿರ್ತದೆ, ನೋಟಿಫಿಕೇಶನ್ ಯಾವಾಗ ಹಾಕ್ತಾರೆ, ಯಾವ ಡೇಟಿಂದ ಅರ್ಜಿ ಸಲ್ಲಿಸ್ಬೋದು, ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮತ್ತು ಕಳೆದ ವರ್ಷದ ನೇಮಕಾತಿ ಒಂದು ಕಟ್ ಆಫ್ ಯಾವ ಥರ ಇತ್ತು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 32 ಇಲಾಖೆಗಳಲ್ಲಿ ಗ್ರೂಪ್ ಡಿ, ಗ್ರೂಪ್ ಸಿ ಲೆವೆಲ್ದ ಹುದ್ದೆಗಳನ್ನು SSC ಮೂಲಕ ನೇಮಕಾತಿ ಮಾಡ್ಕೊಳ್ಳಾಗ್ತಾ ಇದೆ. ಸೊ ಹಾಗಾಗಿ ಒಳ್ಳೆ ಒಳ್ಳೆ ಇಲಾಖೆಗಳು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು, ಪೋಸ್ಟಲಲ್ಲಿ ಆಗಿರ್ಬೋದು, ಸೊ ರೆವಿನ್ಯೂದಲ್ಲಿ ಆಗಿರ್ಬೋದು, ಅಥವಾ ಫಾರಿನ್ ಸರ್ವಿಸಲ್ಲಿ ಆಗಿರ್ಬೋದು, ಹೀಗೆ SSCಯಲ್ಲಿ ಬಹಳಷ್ಟು ಇಲಾಖೆಗಳಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಹುದ್ದೆಗಳಿದ್ದು ಆ ಹುದ್ದೆಗಳ ನೇಮಕಾತಿ ವಿಧಾನ ಯಾವ ಥರ ಇರ್ತದೆ ಅನ್ನೋದನ್ನು, ಅಲ್ಲಿರ್ತಕ್ಕಂಥ ಹುದ್ದೆಗಳು ಯಾವುವು, ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕೊನೆವರೆಗೆ ಮಾಹಿತಿಯನ್ನು ನೋಡಿ. ಯಾರು SSLC, PUC, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಿನಿಂದಲೇ ಸಿದ್ಧತೆಯನ್ನು ತಾವು ಆರಂಭಿಸಬೇಕು. ಯಾಕಂದರೆ SSC ನ್ಯಾಷನಲ್ ಲೆವೆಲಲ್ಲಿ ನಡೀತಕ್ಕಂಥ ಎಕ್ಸಾಮ್ ಆಗಿರೋದ್ರಿಂದ ಅದಕ್ಕೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ನು, ಆಸ್ ಪರ್ ಸಿಲೆಬಸ್ ವೈಸ್ ಸ್ಟಡಿ ಮಟೀರಿಯಲ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರು, ಪ್ರೀವಿಯಸ್ ಇಯರ್ ಕಟ್ ಆಫು, ಇದನ್ನೆಲ್ಲ ಡಿಟೇಲ್ ಆಗಿ ನಾವು ನೋಡ್ಕೊಂಡಾಗ ಮಾತ್ರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಆದ್ಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 2025-26 ಯಾವ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡ್ರಿ. ಇಲ್ಲಿ SSC CGL ಅಂತೇಳಿ, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಅಂತೇಳಿ, ಇದು ನಮ್ಮ ಕರ್ನಾಟಕದಲ್ಲಿ ನಾವೇನು FDC ಅಂತ ಕರಿತೀವಲ್ಲ, ಆ FDC ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟ್ ಇದು. ಇದು ಕ್ವಾಲಿಫಿಕೇಶನ್ ಏನಿದೆ, ಎನಿ ಡಿಗ್ರಿ ಕ್ವಾಲಿಫಿಕೇಶನ್, ಯಾವುದೇ ಪದವಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅದು ಆರ್ಟ್ಸ್, ಕಾಮರ್ಸ್, ಸೈನ್ಸ್, BE, ಸೊ BTech ಹಾಗೂ BSc ಅಗ್ರಿ ಯಾರೇ ಮುಗಿಸಿರಲಿ, ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇವು ಪರೀಕ್ಷೆಗಳು ಕನ್ನಡ ಮತ್ತು ಇಂಗ್ಲೀಷಲ್ಲಿನೂ ಇರ್ತದೆ, ಪ್ಲಸ್ ಇತರೆ 13 ಲ್ಯಾಂಗ್ವೇಜ್ಗಳಲ್ಲಿ ಇರ್ತದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ತೀರಿ, ಅಪ್ಲಿಕೇಶನ್ ಹಾಕುವಾಗನೇ ಈ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಬೇಕು. ಕನ್ನಡ ಸೆಲೆಕ್ಟ್ ಮಾಡಿದರೆ ಕನ್ನಡ ಜೊತೆ ಇಂಗ್ಲೀಷು ನಿಮ್ಗೆ ಏನಾಗಿರ್ತದೆ, ಅಲ್ಲಿ 2 ಲ್ಯಾಂಗ್ವೇಜಲ್ಲಿ ಕ್ವಶನ್ಗಳು ಡಿಸ್ಪ್ಲೇ ಆಗ್ತಿರ್ತಾವೆ. ಮತ್ತು ಎಲ್ಲ ಎಕ್ಸಾಮ್ಗಳು ಏನಾಗಿರ್ತಾವೆ ಅಂದರೆ CBT ಬೇಸ್ಡ್ ಎಕ್ಸಾಮ್ ಇರ್ತಾವೆ. ಎರಡನೇದ್ದು SSC CHSL ಅಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್. ಇದಕ್ಕೆ ನಾವೇನು ಕರಿತೀವಿ ಅಂದರೆ SDC ಅಂತ ನಾವೇನು ಸ್ಟೇಟಲ್ಲಿ ಕರಿತೀವಲ್ಲ, ಆ ಥರದ ಒಂದು ಪೋಸ್ಟ್ ಇವು. ಇದ್ರಾಗ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಎರಡೂ ಇರ್ತಾವೆ, ಟೈಪಿಸ್ಟ್ ಇರ್ತಾವೆ. ಸೊ ಇವೆಲ್ಲ PUC ಕ್ವಾಲಿಫಿಕೇಶನ್. ಇದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಮುಗಿಸಿರಲಿ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದು MTS ಅಂತಂದ್ರೆ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಹಾಗೂ ಮಲ್ಟಿ ಟಾಸ್ಕ್ ಸರ್ವಿಸ್ ಅಂತ ಬರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಗ್ರೂಪ್ ಡಿ ಲೆವೆಲಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿಗೆ ನಾವೇನು ಕರಿತೀವಿ ಅಂದರೆ MTS ಅಂತ ಕರಿತೀವಿ. ಇದು 10th ಕ್ವಾಲಿಫಿಕೇಶನ್ ಇರುತ್ತೆ. SSLC ಮುಗಿಸಿರ್ತಕ್ಕಂಥ ಅಂದರೆ ರಿಕಗ್ನೈಸ್ಡ್ ಬೋರ್ಡಿಂದ SSLC ಮುಗಿಸಿರ್ತಕ್ಕಂಥವ್ರು, ಈ ಬಾಹ್ಯವಾಗಿ XLC ಮುಗಿಸ್ತವರಲ್ಲ, ರಿಕಗ್ನೈಸ್ ಬೋರ್ಡಿಂದ SLC ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. SSC GD ಅಂದ್ರೆ ಶಾರ್ಟ್ ಸರ್ವಿಸ್, ಅಂದ್ರೆ ಕೇಂದ್ರ ಸರ್ಕಾರದ ವಿವಿಧ ರಕ್ಷಣಾ ವಿಭಾಗಗಳಲ್ಲಿ, ಅದು BSRB ಆಗಿರ್ಬೋದು, ಹಾಗೂ ಇತರೆ ಒಂದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು, ITBP ಆಗಿರ್ಬೋದು, ಹೀಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ರಕ್ಷಣಾ ಒಂದು ಫೋರ್ಸ್ಗಳಲ್ಲಿ 10th ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮನ್ನು ಬರೀಬಹುದು. ಇದಕ್ಕೆ ಪರೀಕ್ಷಾನೂ ಇರ್ತದೆ, ರಿಟರ್ನ್ ಟೆಸ್ಟ್ ಇರ್ತದೆ ಮತ್ತು ಫಿಸಿಕಲ್ ಟೆಸ್ಟ್ ಇರ್ತದೆ. ಎರಡೂ ಮುಗಿಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ್ರೆ ಅವರು ನೇಮಕಾತಿಯನ್ನು ಹೊಂದಬಹುದು. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಇರ್ತದೆ. ಡೆಲ್ಲಿ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 10th ಇರ್ತದೆ.
ಯಾವುದೇ ರಾಜ್ಯದಿಂದ ಅರ್ಜಿ ಸಲ್ಲಿಸಬಹುದು. ನೀವು ಯಾವುದೇ ರಾಜ್ಯದಲ್ಲಿ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಬರೆದ್ರೂ ಸಹ ನೀವು ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ರೈಟ್ ರೀ. ಡೆಲ್ಲಿ ಪೊಲೀಸ್ SI ಸಬ್ ಇನ್ಸ್ಪೆಕ್ಟರ್ ಇದು ಡಿಗ್ರಿ ಮುಗಿದವ್ರು ಯಾರು ಬೇಕಾದವ್ರು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕದಲ್ಲಿ ನೀವೇನು PSI ಎಕ್ಸಾಮ್ ಓದ್ತಾ ಇದ್ದೀರಿ ಅವರೆಲ್ಲರೂ SSC ಮೂಲಕ ಡೆಲ್ಲಿ ಪೊಲೀಸಲ್ಲಿ ಸರ್ವಿಸ್ಗೆ ಸೇರ್ಬೋದು. ನೀವು ಕನ್ನಡದಲ್ಲಿ ಅದನ್ನ ಪರೀಕ್ಷೆಯನ್ನ ಆಯ್ಕೆ ಮಾಡ್ಕೋಬಹುದು. ಹೀಗೆ ಎಲ್ಲ SSC ನೇಮಕಾತಿ ಪರೀಕ್ಷೆಗಳು ಈಗ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಇತರೆ ಕೇಂದ್ರ ಸರ್ಕಾರದ ಸಂವಿಧಾನದಲ್ಲಿ ಇರ್ತಕ್ಕಂಥ 13 ಭಾಷೆಗಳಲ್ಲಿ ಎಕ್ಸಾಮ್ ಅನ್ನು ಬರೀಲಿಕ್ಕೆ ಅವಕಾಶ ಇರ್ತದೆ. ಕರ್ನಾಟಕದವ್ರು ನೀವು ಕನ್ನಡ ಎಕ್ಸಾಮ್ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವುದೇ ನೀವುಗಳನ್ನ ಬರೀಲಿಕ್ಕೆ ಅವಕಾಶ ಇರ್ತದೆ. ಹಾಗಾದ್ರೆ ಇದರ ಎಷ್ಟು ಹುದ್ದೆಗಳಿದ್ದಾವೆ? ಕನಿಷ್ಠ ಇಲ್ಲಿವರೆಗೆ ಎಲ್ಲ ಹುದ್ದೆಗಳು ಸೇರಿ 1.2 ಲ್ಯಾಕ್ 1.2 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಪ್ರತಿ ವರ್ಷ ಇಷ್ಟು ಹುದ್ದೆಗಳು ನೇಮಕಾತಿ ಆಗೇ ಆಗ್ತಾವೆ. ಆದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಯಾವಾಗ ಕಾಲ್ಫರ್ ಮಾಡಿರ್ತಾರ, ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಯಾವ್ದಿರ್ತದ, ಎಕ್ಸಾಮ್ ಯಾವ ತರ ಇರ್ತಾವೆ, ಇದರ ಸಿಲೆಬಸ್ ಏನು, ಅದಕ್ಕೆ ಪ್ರಾಪರ್ ಬುಕ್ಸ್ ಯಾವುದು, ಯಾವ ತರ ಅದಕ್ಕೆ ಕೋಚಿಂಗ್ ಲಭ್ಯವಿದೆ, ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಹಿಂಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಯಾವುದೋ ಇಂಟರ್ವ್ಯೂ ಇಲ್ಲ. ಸೊ ಒಂದೇ ಎಕ್ಸಾಮ್ಗಳು ನಡೀತಾ ಇದಾವೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಟೈಪ್ ಎಕ್ಸಾಮ್ ಇರ್ತದೆ. ನೀವು ಟೈರ್ 1, ಟೈರ್ 2 ಎಕ್ಸಾಮ್ಗಳನ್ನ ಪಾಸ್ ಆದ್ರಿ ಅಂದ್ರೆ ಡೈರೆಕ್ಟ್ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಲಿಸ್ಟ್ ಅನೌನ್ಸ್ ಆಗ್ತದೆ. ಹಾಗಾಗಿ ಪ್ರತಿ ವರ್ಷ ಕ್ಯಾಲೆಂಡರ್ ವೈಸ್ ಏನ್ ಡೇಟ್ ಅನೌನ್ಸ್ ಮಾಡಿರ್ತಾರ 6 ತಿಂಗಳು ನೋಡ್ರಿ. ಈಗ ಜೂನ್ ಜುಲೈದಲ್ಲಿ ಕಾಲ್ಫರ್ಮ್ ಆಗೋದೆಲ್ಲ 6 ತಿಂಗಳ ಮೊದಲೇ ಏನಾಗ್ಯದ ಅಂತಂದ್ರೆ ಕ್ಯಾಲೆಂಡರ್ನ ಬಿಟ್ಟಾರ. ಈಗ ಕರ್ನಾಟಕದಲ್ಲಿ ಇಂಥ ಯಾವ ನಡೀತಾವ ಹೇಳ್ರಿ? ಯಾವ ನೇಮಕಾತಿನೂ ಯಾವಾಗ ಆಗ್ತದೆ ಅನ್ನೋದೇ ಗೊತ್ತಿರೋದಿಲ್ಲ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೈಲ್ವೆ, SSC, ಬ್ಯಾಂಕಿಂಗ್ ಎಲ್ಲ ಅಡ್ವಾನ್ಸ್ 1 ವರ್ಷ ನೇಮಕಾತಿ ಮೊದಲೇ ಡೇಟ್ ಅನ್ನ ಬಿಟ್ಟಿರ್ತಾರೆ, ದಿನಾಂಕಗಳನ್ನ ಬಿಟ್ಟಿರ್ತಾರೆ. ಸೊ ಆ ದಿನಾಂಕದ ಪ್ರಕಾರ ಅರ್ಜಿ ಸಲ್ಲಿಕೆ ನಡೀತದೆ, ಎಕ್ಸಾಮ್ ಪ್ರಿಲಿಮ್ಸ್ ನಡೀತದೆ, ಎಕ್ಸಾಮ್ ಮೇನ್ಸ್ ನಡೀತದೆ. ಯಾವ ಎಕ್ಸಾಮು ಡೇಟ್ ಚೇಂಜ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿರ್ತಾರೆ, ಭಾಳ 1 ವಾರ ವೇರಿಯಬಲ್ ಆಗ್ಬೋದು ಅಷ್ಟೇ. ಬಟ್ ಎಲ್ಲ ಎಕ್ಸಾಮ್ಗಳು ಏನಾಗಿರ್ತಾವ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾವ. ನೀವು ಆನ್ಲೈನ್ ಟೆಸ್ಟ್ ಏನು ಅಟೆಂಡ್ ಮಾಡ್ತಿರಲ್ಲ ಆ ಥರ ಕಂಪ್ಯೂಟರಲ್ಲಿ ನೀವು ಆನ್ಲೈನ್ ಟೆಸ್ಟ್ ಅನ್ನ ಬರಿಬೇಕಾಗ್ತದೆ. ಸೊ ಇಂಥ ಒಂದು ನೇಮಕಾತಿ ಪ್ರೊಸೆಸ್ ಹಂತಗಳು ಯಾವುದಪ್ಪ? ಮೊದಲೇದಾಗಿ ಏನಂತಂದ್ರೆ ಟೈರ್ 1 ಅಂತ ಕರಿತೀವಿ, ಇದಕ್ಕೆ ನಾವು ಪ್ರಿಲಿಮ್ಸ್ ಅಂತ ಕರಿತೀವಿ. ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಏನಿರ್ತದೆ? ರೀಸನಿಂಗ್ ಒಂದು 25 ಕ್ವಶನ್ ಇರ್ತಾವೆ, ಮ್ಯಾಥ್ಸ್ 25 ಕ್ವಶನ್ ಇರ್ತಾವೆ, GK 25 ಕ್ವಶನ್ ಇರ್ತದೆ, ಅಂಡ್ ಇಂಗ್ಲಿಷ್ ಗ್ರಾಮರ್ ಇರ್ತದೆ. ಅದು SSLC ಲೆವೆಲ್ ಅದ ಇಂಗ್ಲಿಷ್ ಗ್ರಾಮರ್ ಇರ್ತದೆ. CGL, CHSL ಎಲ್ಲದಕ್ಕೂ 25 ಕ್ವಶನ್. ಇದಕ್ಕೆ ಇಂಟು 2 ಮಾರ್ಕ್ಸ್. ಇದು 50 ಮಾರ್ಕ್ಸಿಂದ ಇರ್ತದೆ, ಇದು 50 ಮಾರ್ಕ್ಸಿಂದ ಇರ್ತದೆ, ಇದು 50 ಇರ್ತದೆ, ಇದು 50 ಇರ್ತದೆ. ಎಲ್ಲ ಎಕ್ಸಾಮ್ಗೂ ಇದೇ ತರ ಒಂದು ಟೈರ್ 1 ಎಕ್ಸಾಮ್ ಇರ್ತದೆ. ಅದು CGL ಆಗಿರಲಿ, CHSL ಆಗಿರಲಿ, CPU ಆಗಿರಲಿ ಅಥವಾ ಇತರ ಯಾವುದೇ ನೇಮಕಾತಿ ನಡೀಲಿ, ಎಲ್ಲದಕ್ಕೂ ಏನಾಗಿರುತ್ತೆ ಅಂದ್ರೆ ಇದೇ ತರ ಎಕ್ಸಾಮ್ ಇರ್ತದೆ. ಆ ಪೋಸ್ಟ್ ವೈಸ್ ಸಪ್ರೇಟ್ ನೋಟಿಫಿಕೇಶನ್ ಬಿಟ್ಟಿರ್ತಾರಲ್ಲ, ಅವಾಗ ನಾವು ಅದನ್ನ ಡಿಟೇಲ್ ವಿಡಿಯೋ ನಿಮಗೆ ಮಾಡ್ತೀವಿ. ರೈಟ್ ರೀ. ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದ ಮೇಲೆ ಮೇನ್ಸ್ ಎಕ್ಸಾಮ್ ಇರ್ತದೆ. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಟೈರ್ 2 ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಅಲ್ಲಿ ಏನಿರ್ತದೆ ಅಂತಂದ್ರೆ ಇಲ್ಲಿ ರೀಸನಿಂಗ್ ಇರ್ತದೆ, ಮ್ಯಾಥ್ಸ್ ಇರ್ತದೆ, GK ಇರ್ತದೆ, ಆಮೇಲೆ ಇಂಗ್ಲಿಷ್ ಇರ್ತದೆ. ಯಾರು ಟೈಪಿಂಗ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ಟೈಪಿಂಗ್ ಟೆಸ್ಟ್ ಇರ್ತದೆ. ರೈಟ್ ರೀ. ಟೈಪಿಂಗ್ ಟೆಸ್ಟ್ ಇರ್ತದೆ. ಉಳಿದವರಿಗೆಲ್ಲ ಜನರಲ್ ಇದ್ದವರಿಗೆ ಈ ಜನರಲ್ ಇವು 4 ಸಬ್ಜೆಕ್ಟ್ಗಳು ಕಾಮನ್ ಆಗಿರುವಂಥ ಸಬ್ಜೆಕ್ಟ್ ಇರ್ತಾವೆ. ಇದ್ರ ಜೊತೆಗೆ ಏನಾಗಿರುತ್ತೆ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳು ಇರ್ತಾವೆ, 10 ರಿಂದ 15 ಕ್ವಶನ್ ಇರ್ತಾವೆ. ಇವಿಷ್ಟು ನೀವು ಪರ್ಫೆಕ್ಟ್ ಇದ್ರಿ ಅಂತಂದ್ರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡ್ಬೋದು. ಇಲ್ಲಿ ಟೈರ್ 1 ಎಕ್ಸಾಮ್ ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರ್ತದೆ. ಟೈರ್ 2 ಎಕ್ಸಾಮ್ನೇ ನಿಮ್ಮ ಮೇನ್ ರಿಸಲ್ಟ್ಗೆ ಅನೌನ್ಸ್ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಲಿಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಆಗ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ತರ ನೇಮಕಾತಿ ಹಂತಗಳು. ಮತ್ತೆ ಟೈರ್ 1 ಎಕ್ಸಾಮ್, ಟೈರ್ 2 ಎಕ್ಸಾಮ್ ಇರ್ತದೆ, ಡಾಕ್ಯುಮೆಂಟ್ ಇರ್ತದೆ, ಆಮೇಲೆ ಕೆಲವೊಂದು ಪೋಸ್ಟ್ಗಳಿಗೆ ಟೈಪಿಂಗ್ ಇರ್ತದೆ. ಅದು ಮುಗಿದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ಮೇಲೆ ಇದಕ್ಕೆಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಾಗಿ SSC, ಬ್ಯಾಂಕಿಂಗ್, ಈಗ ಮುಂದೆ ಅದರ ಯಾವ ಪೋಸ್ಟ್ ಇದಾವೆ, ಯಾವ ಡೇಟಲ್ಲಿ ಕಾಲ್ಫರ್ಮ್ ಆಗ್ತದೆ, ಯಾವ ಡೇಟಿಗೆ ಅರ್ಜಿ ಸಲ್ಲಿಕೆ ನಡೀತದೆ, ಎಲ್ಲ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತೀನಿ. ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಕಂಟಿನ್ಯೂ ಆಗಿ SSC, ಬ್ಯಾಂಕಿಂಗ್, ರೈಲ್ವೆಗೆ ಸಂಬಂಧಪಟ್ಟಾಗೆ ನಮ್ಮ ಯೂಟ್ಯೂಬಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ, ಲೈವ್ ಕ್ಲಾಸ್ ಮಾಡ್ತಿರ್ತೀವಿ, ರಿಕಾರ್ಡೆಡ್ ಕ್ಲಾಸ್ಗಳನ್ನ ನಾವು ಇಲ್ಲಿ ಕೊಡ್ತಾ ಇರ್ತಿರ್ತೀವಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಅಥವಾ ನಾವು ಯಾವುದೇ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡಿದರೆ ನಿಮಗೆ ಒಂದು ಇಂಟಿಮೇಷನ್ ಬರುತ್ತೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ತರಬೇತಿ ನೀಡತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು
ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದೀವಿ. ಈಗೇನು ಡೆಲ್ಲಿಯಲ್ಲಿ ನಾರ್ತ್ ಅಲ್ಲಿ ಏನು ರೈಲ್ವೆ SSC ಬ್ಯಾಂಕಿಂಗ್ ತರಬೇತಿಗಳು ನಡೀತಾ ಇದಾವು, ಅದೇ ತರದ ತರಬೇತಿಯನ್ನು ನಾವು ಕರ್ನಾಟಕದಲ್ಲಿ ನಮ್ಮ ಬಿಜಾಪುರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ವೆಲ್ ಫರ್ನಿಶ್ಡ್ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ಸೊ ಅಡ್ಡಾ 247 ಇಂದ ಕ್ವಶನ್ ಪೇಪರ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಆಫ್ಲೈನ್ ಅಂಡ್ ಆನ್ಲೈನ್ ಟೆಸ್ಟ್ ಇರ್ತದೆ. ಪ್ರತಿಯೊಂದು ಬ್ಯಾಚ್ಗೆ ಮೆಂಟರ್ ಇರ್ತಾರೆ. ಸಬ್ಜೆಕ್ಟ್ ವೈಸ್ 3-4 ಜನ ಲೆಕ್ಚರ್ಸ್ ಇರ್ತಾರೆ. ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಸಪರೇಟ್ ಹಾಸ್ಟೆಲ್ ಫೆಸಿಲಿಟಿ ಇರ್ತದೆ. ಸೊ ಡೆಲ್ಲಿಯಿಂದ ಲೈವ್ ವಿಡಿಯೋ ಕ್ಲಾಸಸ್ಗಳು ಇರ್ತವೆ, ರೆಕಾರ್ಡೆಡ್ ಅಂಡ್ ಲೈವ್ ವಿಡಿಯೋ ಕ್ಲಾಸಸ್ ಇರ್ತವೆ. ಸೊ ಒಂದ್ಸಲ ನೀವು ಪ್ರವೇಶಾತಿ ಪಡೆದ್ರೆ ನೀವು ರಿಪೀಟ್ 2-3 ಬ್ಯಾಚ್ಗಳಿಗೆ ಬಂದರೂ ಯಾವುದೇ ತರಹದ ಫೀಸ್ ಇರೋದಿಲ್ಲ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇದನ್ನ ಕ್ಲಾಸ್ ಮಾಡ್ತಾ ಇದ್ದೀವಿ. ಎಕ್ಸ್ ಸರ್ವಿಸ್ ಮ್ಯಾನ್ ಬಂದ್ರೆ 15% ಫೀಸ್ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ. ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು ಬಂದ್ರೆ ಅಂತಂದ್ರೆ 10% ಫೀಸ್ ಡಿಸ್ಕೌಂಟ್ ಇದೆ. ಮಾಜಿ ಸೈನಿಕರಿಗೆ 15% ಇದೆ. ಮಾಜಿ ಸೈನಿಕರ ಮಕ್ಕಳಿಗೆ ಎಷ್ಟಿದೆ ಅಂದ್ರೆ 10% ಫೀಸ್ ಡಿಸ್ಕೌಂಟ್ ಇದೆ. ಇದರ ಲಾಭನ ತಾವು ಪಡೀರಿ. ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳಿಗೆ ವ್ಯವಸ್ಥಿತವಾದ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಹಾಗಾದ್ರೆ ಪರೀಕ್ಷಾ ಮಾಧ್ಯಮ ಏನಿರ್ತದೆ? ಎಲ್ಲ ಎಕ್ಸಾಮ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕುವಾಗನೇ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಹಿಂದಿ ಅಂಡ್ ಇಂಗ್ಲೀಷಲ್ಲೇ ಕ್ವಶನ್ ಪೇಪರ್ ಬರುತ್ತೆ. ನೀವು ಕನ್ನಡ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಕನ್ನಡ ಕ್ವಶನ್ ಇರ್ತದೆ ಕೆಳಗೆ, ಅದ್ರ ಮೇಲ್ಗಡೆ ಏನಾಗಿರ್ತದೆ ಅಂದ್ರೆ ಇಂಗ್ಲೀಷ್ ಕ್ವಶನ್ ಇರ್ತದೆ. ಇಂಗ್ಲೀಷ್ ಅಂದ್ರೆ ಡಿಫಾಲ್ಟ್ ಆಗಿ ಎಲ್ಲರಿಗೂ ಬರ್ತದೆ, ಅದ್ರ ಜೊತೆಗೆ ಕನ್ನಡ ಇರ್ತದೆ. ಸೊ ಇವೆಲ್ಲ ಏನಾಗಿರ್ತಾವೆ, CBT ಬೇಸ್ಡ್ ಆಗಿ ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮ್ ಇರ್ತಾವೆ. ಅದಕ್ಕೆ ನೀವೇನ್ ಮಾಡಬೇಕು, ಅಟ್ಲೀಸ್ಟ್ ಆನ್ಲೈನ್ ಟೆಸ್ಟ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಮ್ಮ ವೆಬ್ಸೈಟ್ ಅಲ್ಲಿ, ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಇದಾವೆ, ಮೊಬೈಲ್ ಆ್ಯಪ್ ಇದೆ, ಅಲ್ಲೆಲ್ಲ ಕೋರ್ಸ್ಗಳು ಮತ್ತು ಆನ್ಲೈನ್ ಟೆಸ್ಟ್ ನಾವಿಲ್ಲಿ ಲಾಂಚ್ ಮಾಡಿದ್ದೀವಿ. ಸಿಲೆಬಸ್ ಏನಿರ್ತದೆ ನೋಡ್ರಿ, ಈಗಾಗಲೇ ನಾನು ರಫ್ ಆಗಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ. ರೀಸನಿಂಗ್ ಇರ್ತದೆ. ರೀಸನಿಂಗ್ ಅಲ್ಲಿ ಏನಾಗಿರ್ತದೆ, ವರ್ಬಲ್ ಇರ್ತದೆ, ನೆಕ್ಸ್ಟ್ ನಾನ್ ವರ್ಬಲ್ ಇರ್ತದೆ. ವರ್ಬಲ್ ಮತ್ತು ನಾನ್ ವರ್ಬಲ್. ವರ್ಬಲ್ ಒಳಗೆ ಏನಿರ್ತದೆ, ಡೈರೆಕ್ಷನ್ ಟೆಸ್ಟು, ಬ್ಲಡ್ ರಿಲೇಷನ್, ರ್ಯಾಂಕಿಂಗ್ ಟೆಸ್ಟು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಟೆಸ್ಟು, ರೈಟ್ ರೀ. ಆಮೇಲೆ ನಂಬರ್ ಸೀರೀಸ್ ಟೆಸ್ಟು, ಸಿಟ್ಟಿಂಗ್, ಆಮೇಲೆ ಇಂಥವೆಲ್ಲ ಇನ್ಪುಟ್ ಔಟ್ಪುಟ್ ಇರ್ತದೆ, ಇನ್ಇಕ್ವಾಲಿಟಿ ಇರ್ತದೆ, ರೈಟ್ ರೀ. ಅನಾಲಜಿ ಇರ್ತದೆ, ಕ್ಲಾಸಿಫಿಕೇಶನ್ ಇರ್ತದೆ, ಅರೇಂಜ್ಮೆಂಟ್ ಟೆಸ್ಟ್ ಇರ್ತದೆ, ರೈಟ್ ರೀ. ಸೊ ಇಂಥ ಕ್ಯಾಲೆಂಡರ್ ಟೆಸ್ಟ್ ಇರ್ತದೆ, ಬೋರ್ಡ್ ಮಾಸ್ ಟೆಸ್ಟ್ ಇರ್ತದೆ. ಇವೆಲ್ಲ ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಮಿಸ್ಸಿಂಗ್ ನಂಬರ್ಸ್ ಇರ್ತಾವೆ. ಸೊ ಬೇರೆ ಬೇರೆ ಆಲ್ಫಾಬೆಟ್ ಟೆಸ್ಟ್ ಇರ್ತದೆ. ಸೊ ಇಂಥವೆಲ್ಲ ಟಾಪಿಕ್ ಅನ್ನು ಇಲ್ಲಿ ಕವರ್ ಮಾಡಿರ್ತಾರೆ. ನಾನ್ ವರ್ಬಲ್ ಏನಾಗಿರ್ತದೆ, ಚಿತ್ರ ಸರಣಿ ಇರ್ತದೆ, ಅನಾಲಜಿ ಇರ್ತದೆ, ಕ್ಲಾಸಿಫಿಕೇಶನ್ ಇರ್ತದೆ, ರೈಟ್ ರೀ. ಆಮೇಲೆ ಇನ್ಕಂಪ್ಲೀಟ್ ಪ್ಯಾಟರ್ನ್ ಕಂಪ್ಲೀಟ್ ಮಾಡೋದು ಇರ್ತದೆ, ಟ್ರಯಾಂಗಲ್ಸ್ ಅಂಡ್ ಸ್ಕ್ವೇರ್ ಕೌಂಟ್ ಮಾಡೋದು ಇರ್ತದೆ, ರೈಟ್ ರೀ. ಪೇಪರ್ ಕಟಿಂಗ್, ಪೇಪರ್ ಫೋಲ್ಡಿಂಗ್, ಮಿರರ್ ಇಮ್ಯಾನೇಷನ್, ವಾಟರ್ ಇಮ್ಯಾನೇಷನ್. ಇಲ್ಲಿ ಸುಮಾರು ಒಂದು 15 ಚಾಪ್ಟರ್ಗಳು ಬರ್ತಾವೆ. ಇಲ್ಲೊಂದು 15 ಚಾಪ್ಟರ್ಗಳು ಬರ್ತಾವೆ. 30 ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂದ್ರೆ ಟೈರ್ 1, ಟೈರ್ 2 ಎಕ್ಸಾಮ್ಗೆಲ್ಲ ಇದೇ ಸಿಲೆಬಸ್ ಇರ್ತದೆ, ಏನು ಬೇರೆ ಇರೋದಿಲ್ಲ. ಎಲ್ಲ MCQ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ರೀಸನಿಂಗ್ ಅಲ್ಲಿ ಇರ್ತದೆ. ಇನ್ನು ಮ್ಯಾಥ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ಇಂದ ಚಾಲು ಆಗ್ತದೆ. ನಂಬರ್ ಸಿಸ್ಟಮ್ ಆಗಿರ್ಬೋದು, ಸಿಂಪ್ಲಿಫಿಕೇಶನ್ ಆಗಿರ್ಬೋದು, ಬೋರ್ಡ್ ಮಾಸ್ ಆಗಿರ್ಬೋದು, ಆಮೇಲೆ ಸರ್ಟ್ಸ್ ಅಂಡ್ ಇಂಡಿಸಸ್ ಆಗಿರ್ಬೋದು, ಟೈಮ್ ಅಂಡ್ ವರ್ಕು, ಟೈಮ್ ಅಂಡ್ ಡಿಸ್ಟೆನ್ಸು, ಬೋಟ್ ಅಂಡ್ ಸ್ಟ್ರೀಮ್ಸು, SCF, LCM, ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್, ಟ್ಯಾಬ್ಲೇಷನ್ ಆಗಿರ್ಬೋದು, ಆಮೇಲೆ ಬಾರ್ ಗ್ರಾಫು, ಲೈನ್ ಗ್ರಾಫು, ರೈಟ್ ರೀ. ಏಜ್ ಪ್ರಾಬ್ಲಮ್ಸು, ರೈಟ್ ರೀ. ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್, ಇವೆಲ್ಲ ಇರುತ್ತೆ. ಸೊ ಮ್ಯಾಥ್ಸ್ ಅಲ್ಲಿ ನೀವು 100% ಎಲ್ಲ ಸಿಲೆಬಸ್ ಅನ್ನು ಓದಿರಲೇಬೇಕು. ಬಟ್ ಮ್ಯಾಥ್ಸ್ ಟಫ್ ಆಗಿತ್ತು ಅಂದ್ರೆ ಅಟ್ಲೀಸ್ಟ್ 50% ಆದರೂ ಪ್ರಿಪೇರ್ ಇದ್ರು ನೀವು CGL ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು, CHSL ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ರೈಟ್ ರೀ. ಜನರಲ್ ಇಂಗ್ಲಿಷ್ ಏನಾಗಿರ್ತದೆ, 10th ಲೆವೆಲ್ ಏನಾಗಿರ್ತದೆ, ಗ್ರಾಮರ್ ಇರ್ತದೆ, ರೈಟ್ ರೀ. ಸೊ 10th ಲೆವೆಲ್ ಗ್ರಾಮರ್ ಇರ್ತದೆ. ಎಲ್ಲ ಎಕ್ಸಾಮ್ಗಳದ್ದು 10th ಲೆವೆಲ್ ಗ್ರಾಮರೇ ಇರ್ತದೆ. ಅದು ನೀವು ಎರರ್ಸ್ ಡಿಕ್ಟೇಟ್ ಮಾಡೋದಾಗಿರ್ಬೋದು, ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಆಗಿರ್ಬೋದು, ಒಂದು ಪ್ಯಾಸೇಜ್ ಕೊಟ್ಟು ಅದ್ರ ಮ್ಯಾಗ ಒಂದು 4-5 ಕ್ವಶನ್ ಕೇಳ್ತಾರೆ, ಅದು ಆಗಿರ್ಬೋದು, ಸಿನೋನಿಮ್, ಎಂಟೋನಿಮ್ಸ್, ಆಮೇಲೆ ಗ್ರಾಮರ್ ರಿಲೇಟೆಡ್ ಆಗಿರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ಸ್ಗಳು ಬರುವಂಥ ಚಾನ್ಸ್ ಇರ್ತದೆ. ಜನರಲ್ ನಾಲೆಜ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ನಾವು ಓದ್ತಕ್ಕಂಥ ಇಲ್ಲಿ ಕರ್ನಾಟಕ ಎಕ್ಸಾಮ್ಗಳಿಗೆ ಓದ್ತಕ್ಕಂಥ GK ಬೇರೆ, ಇಲ್ಲಿ ಓದುವಂಥ GK ಬೇರೆ. ಇದೇನಾಗಿರ್ತದೆ ಅಂದ್ರೆ ಸ್ಟ್ಯಾಟಿಕ್ GK ಇರ್ತದೆ. ಎಲ್ಲ ಸ್ಟೇಟ್ ವೈಸ್ ನೀವು ಡಿಫ್ರೆಂಟ್ ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಆಮೇಲೆ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಆಮೇಲೆ ಡಾನ್ಸರ್ಸ್, ಅದು ಯಾವ ರಿಲೇಟೆಡ್ ಘರಾನಾಗೆ ರಿಲೇಟೆಡ್ ಅದಾರ, ಆಮೇಲೆ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಆಗಿರ್ಬೋದು. ಸೊ ಇಂಥವೆಲ್ಲ ಕ್ವಶನ್ಗಳನ್ನು ಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ಸೋಷಿಯಲ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ಗಳನ್ನು ಇಲ್ಲಿ ಕೇಳ್ತಿರ್ತಾರೆ ಸ್ಟ್ಯಾಟಿಕ್ GK. ಇದ್ರ ಜೊತೆಗೆ ಹಿಸ್ಟ್ರಿ ಇರ್ತದೆ, ಜಾಗ್ರಫಿ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಇರ್ತದೆ, ಎಕನಾಮಿಕ್ಸ್ ಇರ್ತದೆ, ಕರೆಂಟ್ ಅಫೇರ್ಸ್ ಇರ್ತದೆ. ಇವೆಲ್ಲ ಸೇರಣೆ ಏನಾಗಿರ್ತದೆ ಅಂದ್ರೆ ಜನರಲ್ ನಾಲೆಜ್ ಆಗಿರ್ತದೆ. ಅದಕ್ಕೆ ನೀವು ಸ್ಟೇಟ್ ಗೌರ್ಮೆಂಟಿಗೆ ಓದುವಂಥ GKನೇ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಈ ಎಕ್ಸಾಮ್ಗೆ ಓದ್ತಕ್ಕಂಥ GKನೇ
ಬೇರೆ ಆಗಿರ್ತದೆ. ಅದ್ರ ಜೊತೆಗೇನೆ ನಾವು ಯಾವ ಲೆವೆಲ್ ಎಕ್ಸಾಮ್ ಅನ್ನ ಬರಿತಾ ಇದೀವಿ, ಯಾವ ಲೆವೆಲ್ ನಾವು GK ಓದಬೇಕು ಅನ್ನೋದು ನೀವು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ. ಆಮೇಲೆ ಕೆಲವೊಂದು ಪೋಸ್ಟ್ಗಳಿಗೆ ಟೈಪಿಂಗ್ ಪೋಸ್ಟ್ಗಳು ಇರ್ತಾವೆ. ಯಾರು ಟೈಪಿಂಗ್ ಸ್ಟೆನೋಗ್ರಾಫರ್ ಇರ್ತಾರ ಅವರಿಗೆ ಸಪರೇಟ್ ಆಗಿರ್ತಕ್ಕಂಥ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮ್ಸ್ ಅಲ್ಲಿ ಇರೋದಿಲ್ಲ. ಪ್ರಿಲಿಮ್ಸ್ ಎಲ್ಲರಿಗೆ ಏನಾಗಿರುತ್ತೆ ಅಂದ್ರೆ ಟೈರ್ 1 ಎಕ್ಸಾಮ್ ಎಲ್ಲಾ ಹುದ್ದೆಗಳಿಗೆ ಕಾಮನ್ ಆಗಿರ್ತದೆ. ಆಯಾ ಎಕ್ಸಾಮ್ಗಳಿಗೆ CGL ಬೇರೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ, CHSL ಒಂದು ಬೇರೆ ಇರ್ತದೆ. ಸೊ ಹಿಂಗೆಲ್ಲ ಅದರ ಸಪರೇಟ್ ನೋಟಿಫಿಕೇಶನ್ ಆದಾಗ ನಾವು ಅದನ್ನ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪೋಸ್ಟ್ಗಳು ಯಾವಿದಾವೆ ನೋಡ್ರಿ. ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ಸ್ ಫಾರ್ ಇಯರ್ 2025 and 26 ನೋಡ್ರಿ. LDC ಅಂತ ಇರ್ತದೆ, ಇದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇವು. ಆಮೇಲೆ UDC ಅಂದ್ರೆ FDC ಲೆವೆಲ್ ಪೋಸ್ಟ್ ಇದು. ಆಮೇಲೆ ASO ಇವು ಮೂರು ಏನಿದಾವ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅವ್ರಿಗೆ ನಡೀತಾ ಇರತಕ್ಕಂಥ ಒಂದು ಎಕ್ಸಾಮ್ಗಳು, ಪ್ರಮೋಷನ್ ಸಲುವಾಗಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಅಂತ ಕರಿತೀವಲ್ಲ ಆ ಥರ. ಫೆಬ್ರವರಿ ಪೇಪರ್ 1 ಪೇಪರ್ 2 ಇವೆಲ್ಲ ಪೇಪರ್ 1 ಇರ್ತದೆ. ಫೆಬ್ರವರಿಯಲ್ಲಿ ಇದು ಕಾಲ್ಫರ್ಮ್ ಆಗ್ತದೆ LDC. ಇದು ಅಪ್ಲಿಕೇಶನ್ ಡೇಟ್ ಫೆಬ್ರವರಿ 28 ಇಂದ ಮಾರ್ಚ್ 20 ವರೆಗೆ ಇರ್ತದೆ. ಎಕ್ಸಾಮ್ ಏಪ್ರಿಲ್ ಮತ್ತು ಮೇದಲ್ಲಿ ಎಕ್ಸಾಮ್ ಇರ್ತದೆ. UDC ಎಕ್ಸಾಮ್ ಇವರಿಗೆ ಪೇಪರ್ 1 ಎಕ್ಸಾಮ್ ಡೇಟ್ ನೋಟಿಫಿಕೇಶನ್ ಮಾರ್ಚ್ 6ಕ್ಕೆ ಆಗ್ತದೆ. ಮಾರ್ಚ್ 6 ಇಂದ ಮಾರ್ಚ್ 26 ಅಪ್ಲಿಕೇಶನ್ ಹಾಕ್ಬಹುದು. ಏಪ್ರಿಲ್ ಮೇದಲ್ಲಿ ಎಕ್ಸಾಮ್ ಇರ್ತದೆ. ASOದವರಿಗೆ ಸೆಕ್ಷನ್ ಆಫೀಸರ್ಗೆ ಮಾರ್ಚ್ 28ಗೆ ನೋಟಿಫಿಕೇಶನ್ ಆಗ್ತದೆ. ಅಲ್ಲಿಂದ ಏಪ್ರಿಲ್ 9 ಅಪ್ಲಿಕೇಶನ್ ಹಾಕ್ಬಹುದು. ಏಪ್ರಿಲ್ ಮೇದಲ್ಲಿ ಎಕ್ಸಾಮ್ ಇರ್ತದೆ. ಯಾರು ಈಗಾಗಲೇ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಮೋಷನ್ ಸಲುವಾಗಿ ಡಿಪಾರ್ಟ್ಮೆಂಟಲ್ ಆಗಿರ್ತಕ್ಕಂಥ ಎಕ್ಸಾಮ್ ಇರ್ತದೆ. ಇದು ಕಾಮನ್ ಆಗಿ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಇನ್ನು ಸೆಕ್ಷನಲ್ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಫೇಸ್ 8 ಇದೆ ನೋಡ್ರಿ. ಇದು ನಮ್ಮ ಡಿಗ್ರಿ ಮುಗಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಏಪ್ರಿಲ್ 16ಕ್ಕೆ ನೋಟಿಫಿಕೇಶನ್ ಆಗ್ತದೆ. ಏಪ್ರಿಲ್ 16 ಇಂದ ಮೇ 15 ಅಪ್ಲಿಕೇಶನ್ ಹಾಕ್ಬೋದು. ಜೂನ್ ಜುಲೈದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ. ಇದನ್ನೆಲ್ಲ ನೀವು ಬರೆದು ಒಂದ್ಸಲ ಏನ್ ಮಾಡ್ರಿ, ನಿಮ್ಮ ರೂಮಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಜೆರಾಕ್ಸ್ ಮಾಡ್ಕೊಡ್ರಿ. ನೋಟಿಫಿಕೇಶನ್ ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀವಿ. ನೀವು ಅದನ್ನ ತಗೊಂಡು ಜೆರಾಕ್ಸ್ ಮಾಡಿ ನಿಮ್ಮ ರೂಮಲ್ಲಿ ಹಾಕ್ರಿ. ಯಾವಾಗ ಯಾವ್ದು ಎಕ್ಸಾಮ್ ಕಾಲ್ಫರ್ಮ್ ಆಗ್ತದೆ. ಆಮೇಲೆ ಗ್ರಾಜುಯೇಟ್ ಲೆವೆಲ್ ಇದಕ್ಕೇನು ಕರಿತೀವಿ ಅಂದ್ರೆ CGL ಅಂತ ಕರಿತೀವಿ, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್. ಏನಿ ಡಿಗ್ರಿ ಆಗಿರ್ತಕ್ಕಂಥವ್ರು ಏನ್ ಮಾಡ್ಬೋದು, ಇದಕ್ಕೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಏನಿ ಡಿಗ್ರಿ ಆಗಿರ್ತಕ್ಕಂಥವ್ರು ಏಪ್ರಿಲ್ 22ಕ್ಕೆ ಕಾಲ್ಫರ್ಮ್ ಆಗ್ತದೆ. ಕ್ಲಿಯರ್ ಅದೇ ಡೇಟ್ಗೆ ಕಾಲ್ಫರ್ಮ್ ಆಗ್ತದೆ. ಏಪ್ರಿಲ್ 22, 2025 ಕಾಲ್ಫರ್ಮ್ ಆಗ್ತದೆ. ಕನಿಷ್ಠ ಇಲ್ಲ ಅಂದ್ರೂ 15ರಿಂದ 20,000 ಪೋಸ್ಟ್ಗಳು ಇರ್ತಾವೆ. ಇಲ್ಲಿ 20,000 ಪೋಸ್ಟ್ ಇರ್ತಾವೆ. ಇಲ್ಲಿ 15ರಿಂದ 20,000 ಪೋಸ್ಟ್ ಇರ್ತದೆ. ಏಪ್ರಿಲ್ 22ರಿಂದ ಮೇ 21 ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಅದ. 1 ತಿಂಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಅದ. ಜೂನ್ ಜುಲೈದಲ್ಲಿ ಎಕ್ಸಾಮ್ ನಡೀತಾವೆ. ನೀವು ಅಪ್ಲಿಕೇಶನ್ ಹಾಕಿ ಪ್ರಿಪೇರ್ ಆಗ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ಇಂಥ ಎಕ್ಸಾಮ್ಗಳಿಗೆ ಅಡ್ವಾನ್ಸ್ 3 ಮಂತ್ಸ್ ಮೊದಲೇ ಏನಾಗಿರ್ಬೇಕಂದ್ರೆ ಒಳ್ಳೆ ಬುಕ್ಸು, ಸ್ಟಡಿ ಮೆಟೀರಿಯಲ್ ತಗೊಂಡು ಆನ್ಲೈನ್ ಕೋರ್ಸ್ ತಗೊಂಡು ನೀವು ಸ್ಟಡಿಯನ್ನ ಮಾಡಬೇಕು. ಇಲ್ಲ ಬೆಸ್ಟ್ ಕೋಚಿಂಗ್ ಸೆಂಟರ್ಗೆ ನೀವು ಜಾಯ್ನ್ ಆಗಬೇಕು. ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಆಮೇಲೆ ಸೆಂಟ್ರಲ್ ಆರ್ಮ್ ಫೋರ್ಸ್ ಏನಿರ್ತಾವಲ್ಲ ಅವೆಲ್ಲ ಎಕ್ಸಾಮ್ಗಳಿಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇರ್ತದೆ. ಇವು ಸುಮಾರು ಒಂದು 5ರಿಂದ 6,000 ಪೋಸ್ಟ್ಗಳು ಇರ್ತವೆ. ಸೊ ಮೇ 16 ಕಾಲ್ಫರ್ಮ್ ಆಗ್ತದೆ. ಜೂನ್ 14 ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಇರ್ತದೆ. ಜುಲೈ ಮತ್ತು ಆಗಸ್ಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ನೋಡ್ರಿ, ಇವೆಲ್ಲ ಏನೇ ಡಿಗ್ರಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು. ರೈಟ್ ರೀ, SI ಪೋಸ್ಟ್ ಇದು. ನೆಕ್ಸ್ಟ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದ್ರೆ PUC ಪಾಸ್ ಆಗಿರ್ತಕ್ಕಂಥವ್ರು. PUC ಪಾಸ್ ಆದವ್ರು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಟೈರ್ 1 ಎಕ್ಸಾಮ್ ಏನಾಗಿರ್ತದೆ ಮೇ 27 ಕಾಲ್ಫರ್ಮ್ ಆಗ್ತದೆ. ಜೂನ್ 25ಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಜುಲೈ ಮತ್ತು ಆಗಸ್ಟ್ ಅಲ್ಲಿ CBT ಎಕ್ಸಾಮ್ ಕಂಡಕ್ಟ್ ಆಗ್ತಾವೆ. ಟೈರ್ 1 ಎಕ್ಸಾಮ್ದೆಲ್ಲ ಇದು. ಆಮೇಲೆ MTS ನೋಡಿ, MTS ಅಲ್ಲಿ 10th ಲೆವೆಲ್ ಇರ್ತದೆ, PUC ಲೆವೆಲ್ ಇರ್ತದೆ, ಡಿಗ್ರಿ ಲೆವೆಲ್ ಇರ್ತದೆ. ಆಮೇಲೆ ಟೆಕ್ನಿಷಿಯನ್ ಮತ್ತು ನಾನ್ ಟೆಕ್ನಿಕಲ್ ಪೋಸ್ಟ್ ಇರ್ತಾವೆ, ಎರಡೂ ಇರ್ತಾವೆ. ಇಲ್ಲಿ ITI ಡಿಪ್ಲೊಮಾ ಆದವರು ಇವರೆಲ್ಲರೂ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಜೂನ್ 26 ಕಾಲ್ಫರ್ಮ್ ಆಗ್ತದೆ. ಜುಲೈ 25 ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ 2025ಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾರು ಡಿಗ್ರಿ ಆಗಿದೆ, PUC ಆಗಿದೆ, ITI ಆಗಿದೆ, ಡಿಪ್ಲೊಮಾ BE ಆಗಿದೆ ಅವರೆಲ್ಲರೂ ಏನು ಮಾಡ್ರಿ, ಇದನ್ನೆಲ್ಲ ಒಂದು ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ರೂಮಲ್ಲಿ ಡಿಸ್ಪ್ಲೇ ಮಾಡ್ರಿ. ಅದ್ರ ಪ್ರಕಾರ ಎಕ್ಸಾಮ್ ಪ್ರಿಪ್ರೇಷನ್ ಇವತ್ತಿನಿಂದ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾರು ಸ್ಟೆನೋಗ್ರಾಫರ್ ಇದ್ದೀರಿ, ಯಾರು ಸ್ಟೆನೋ ಮುಗಿಸಿದಿರಿ ಅವ್ರಿಗೆ ಗ್ರೇಡ್ C ಅಂಡ್ ಗ್ರೇಡ್ D ಲೆವೆಲ್ ಅಲ್ಲಿ ಜುಲೈ 29 ಕಾಲ್ಫರ್ಮ್ ಆಗ್ತದೆ. ಆಗಸ್ಟ್ 21 ತನಕ ಅಪ್ಲಿಕೇಶನ್ ಕರೀಲಿಕ್ಕೆ ಅವಕಾಶ ಇರ್ತದೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ಟೈರ್ 1 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. CB ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ, ಒಂದೇ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್, ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಷಿಯನ್. ಇಲ್ಲಿ ಡಿಪ್ಲೊಮಾ ಮುಗಿದವರು
ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ, ಬಿ ಮುಗಿದವರು ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ. ಯಾರು ಡಿಪ್ಲೊಮಾ ಮತ್ತು ಬಿ ಮುಗಿಸಿದವ್ರು ಇರ್ತಾರೆ ಅವರು ಕಂಪಲ್ಸರಿ ಏನು ಮಾಡ್ರಿ, ಇವತ್ತಿನಿಂದ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಒಂದು ಜನರಲ್ ಪೇಪರ್ ಇರ್ತದೆ, ಒಂದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಪೇಪರ್ ಇರ್ತದೆ, ಕಾಮನ್ ಪೇಪರ್ ಇರ್ತದೆ. ಜೈ ಮುಗಿಸೋರಿಗೆ ಜೈ ಪೋಸ್ಟ್ಗೆ ಅದು ಕಾಮನ್ ಪೇಪರ್, ಟೆಕ್ನಿಕಲ್ ರಿಲೇಟೆಡ್ ಆಗಿರ್ತಕ್ಕಂಥ ಪೇಪರ್ ಆಗಿರ್ತದೆ. ಮೊದಲು ಪೇಪರ್ 1 ಕಾಮನ್ ಎಕ್ಸಾಮ್ ಇರ್ತದೆ. ಪೇಪರ್ 2ಗೆ ನಿಮಗೆ ಮತ್ತೇನಾಗ್ತದೆ, ಟೈರ್ 2 ಎಕ್ಸಾಮ್ಗೆ ಮತ್ತೆ ನಿಮ್ಮ ಸಬ್ಜೆಕ್ಟ್ ವೈಸ್ ಒಂದು ಬೇರೆ ಇರ್ತದೆ, ಕಾಮನ್ ಪೇಪರ್ ಒಂದು ಇರ್ತದೆ. ಸೊ ಆಗಸ್ಟ್ 5 ಕಾಲ್ಫರ್ಮ್ ಆಗ್ತದೆ. ಆಗಸ್ಟ್ 28ಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಅಕ್ಟೋಬರ್ ನವೆಂಬರಲ್ಲಿ ಎಕ್ಸಾಮ್ ಇರ್ತದೆ, ಜೈ ಎಕ್ಸಾಮ್ ಇರ್ತದೆ. ಇವು ಕನಿಷ್ಠ 8,000 to 10,000 ಪೋಸ್ಟ್ಗಳು ಇರ್ತಾವೆ. ಪ್ರತಿ ವರ್ಷ ಕಾಲ್ಫರ್ಮ್ ಆಗ್ತಾವೆ. ಬಟ್ ನಮ್ಮ ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಗೊತ್ತೇ ಇರೋದಿಲ್ಲ. ನೀವು ಯಾವ್ದು ಬೇಕಾದ ಸ್ಟ್ರೀಮಿಂದ ಬರಲಿ, ಎಲ್ಲ ಸ್ಟ್ರೀಮ್ದವರು ಇಲ್ಲಿ ಕನ್ಸಿಡರ್ ಆಗ್ತಾರೆ. ರೈಟ್ ರೀ, ಒಂದೆರಡು ಸ್ಟ್ರೀಮನ್ನು ಬಿಟ್ಟು ನೋಡಿರಿ. ಕಂಬೈನ್ಡ್ ಲೆವೆಲ್ ಹಿಂದಿ ಟ್ರಾನ್ಸ್ಲೇಟರ್, ಯಾರು ಹಿಂದಿ ಡಿಗ್ರಿ ಮುಗಿಸಿದವ್ರು ಇರ್ತೀರಿ, ಟ್ರಾನ್ಸ್ಲೇಟರ್ ಪೋಸ್ಟ್ ಅಂತೇಳಿ ಸಪ್ರೇಟ್ ಪೋಸ್ಟ್ ಇದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರ್ತದೆ. ಇದು ಇಂಗ್ಲೀಷ್ ಟು ಹಿಂದಿ, ಹಿಂದಿ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದಿರ್ತದೆ. ಇದಕ್ಕೆ ಸಪ್ರೇಟ್ ಪೋಸ್ಟ್ ಇದೆ. ಆಗಸ್ಟ್ 20 ಕಾಲ್ಫರ್ಮ್ ಆಗ್ತದೆ. ಸೆಪ್ಟೆಂಬರ್ 18 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಅಕ್ಟೋಬರ್ ನವೆಂಬರ್ 2025ಕ್ಕೆ 100% ಎಕ್ಸಾಮ್ ಅದೇ ಡೇಟ್ಗೆ ನಡೀತಿರ್ತಾವೆ. ಇನ್ನು ಕಾನ್ಸ್ಟೇಬಲ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಇದು 10th ಲೆವೆಲ್ ಪಾಸ್ ಆಗಿರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. 10th ಪಾಸ್ ಆದವರು ನೀವು ಎಕ್ಸಾಮ್ CBT ಲೆವೆಲ್ ಎಕ್ಸಾಮ್ ಇರ್ತದೆ, CBT ಬೇಸ್ಡ್ ಎಕ್ಸಾಮ್ ಇರ್ತದೆ. ಸೆಪ್ಟೆಂಬರ್ 2 ಕಾಲ್ಫರ್ಮ್ ಆಗ್ತದೆ. ಅಕ್ಟೋಬರ್ 1 ಲಾಸ್ಟ್ ಡೇಟ್ ಅದ. ದೆನ್ ನವೆಂಬರ್ ಡಿಸೆಂಬರಲ್ಲಿ ಎಕ್ಸಾಮ್ ಇರ್ತದೆ. ನೀವು ಎಕ್ಸಾಮ್ ಕನ್ನಡ ಮೀಡಿಯಮ್ದಲ್ಲಿನೂ ತಗೋಬಹುದು ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ದಲ್ಲಿನೂ ಇರ್ತದೆ ಕ್ವಶನ್ ಪೇಪರ್. ನೀವು ಈ ಡೆಲ್ಲಿಯಲ್ಲಿ ಹೋಗಿ ಎಕ್ಸಾಮ್ ಬರೆದ್ರೆ ಲ್ಯಾಂಗ್ವೇಜ್ ನೀವು ಯಾವ ಬೇಕಾದ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಕಾನ್ಸ್ಟೇಬಲ್ ಡ್ರೈವರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಮೇಲ್ಗೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಗಳು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಯಾರು ಡ್ರೈವಿಂಗ್ ಲೈಸೆನ್ಸ್ ಇದೆ, ಏಜ್ 30, 18 to 30 ಏಜ್ ಇರ್ತದೆ. 25, 28, 26 ತನಕ ಇರ್ತದೆ. ಮತ್ತು ಅದೆಲ್ಲ ನಾವು ಡಿಟೇಲ್ ಆಗಿ ನೋಟಿಫಿಕೇಶನ್ ಆದಾಗ ನಿಮ್ಗೆ ಹೇಳ್ತೀವಿ. ಸೆಪ್ಟೆಂಬರ್ 19 ಕಾಲ್ಫರ್ಮ್ ಆಗ್ತದೆ. ಅಕ್ಟೋಬರ್ 12 ಲಾಸ್ಟ್ ಡೇಟ್ ಇರ್ತದೆ. ನವೆಂಬರ್ ಡಿಸೆಂಬರ್ 2025ಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹೆಡ್ ಕಾನ್ಸ್ಟೇಬಲ್, ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒಂದು ಮಿನಿಸ್ಟರ್ ಲೆವೆಲ್ ಒಂದು ಪೋಸ್ಟ್ ಇದು. ಸೊ CBT ಎಕ್ಸಾಮ್ ನೋಟಿಫಿಕೇಶನ್ ಆಗೋದು 7th ಅಕ್ಟೋಬರ್ಗೆ ಆಗ್ತದೆ. 5th ನವೆಂಬರ್ಗೆ ಲಾಸ್ಟ್ ಡೇಟ್ ಇರ್ತದೆ. ಡಿಸೆಂಬರ್ ಮತ್ತು ಜನವರಿ 2026ರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 2025 ಡಿಸೆಂಬರ್ ಮತ್ತು ಜನವರಿ 2026ರಲ್ಲಿ. ಹೆಡ್ ಕಾನ್ಸ್ಟೇಬಲ್ ವೈರ್ಲೆಸ್ ಆಪರೇಟರ್ ಇರ್ತದೆ. ಆಮೇಲೆ ಟೆಲಿಪ್ರಿಂಟರ್ ಆಪರೇಟರ್ ಇರ್ತದೆ. ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಇದು ಅಕ್ಟೋಬರ್ 14 ಕಾಲ್ಫರ್ಮ್ ಆಗ್ತದೆ. ನವೆಂಬರ್ 6 ಲಾಸ್ಟ್ ಡೇಟ್ ಇರ್ತದೆ. ಡಿಸೆಂಬರ್ ಜನವರಿಯಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಗ್ರೇಡ್ C ಸ್ಟೆನೋಗ್ರಾಫರ್ ಇದೆ. ಮತ್ತಿದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್, ಇದು ನಿಮ್ಗೇನು ಅವಶ್ಯಕತೆ ಇಲ್ಲ. ಸೊ SSC GD ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ. SSC GD ಎಲ್ಲ ಒಂದು ಆರ್ಮ್ ಫೋರ್ಸ್ಡ್ ಸ್ಪೆಷಲ್ ಫೋರ್ಸ್ ಏನದಾವಲ್ಲ, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ITBP ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಅದರ ಆ ಡೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಮ್ ಫೋರ್ಸಲ್ಲಿ ಈ ಒಂದು ಪೋಸ್ಟ್ಗಳಿರ್ತಾವೆ. 10th ಪಾಸ್ ಆಗಿರ್ತಕ್ಕಂಥವ್ರು SSC GDಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಒಂದು ಕಾಮನ್ ಎಕ್ಸಾಮ್ ಇರ್ತದೆ. 10th ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಇರ್ತದೆ. ನವೆಂಬರ್ 11 ಕಾಲ್ಫರ್ಮ್ ಆಗ್ತದೆ. ಡಿಸೆಂಬರ್ 15ಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಮಾರ್ಚ್ ಏಪ್ರಿಲ್ 2026ಕ್ಕೆ ಇದರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ GD ಎಕ್ಸಾಮ್ ನಮ್ಮ ಇನ್ನೂ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ 2024ರದು. ಸೊ ಹಂಗಾಗಿ ನಿಮಗೆ ಮಾರ್ಚ್ ಏಪ್ರಿಲ್ 2026ಕ್ಕೆ ಏನಾಗ್ತದೆ, ಕಾಲ್ಫರ್ಮ್ ಆಗ್ತದೆ. ಇದು ಈಗಿಂದಲೇ ನೀವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಬೋದು. ಇದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅದಾವ್ರಿ ಇವೆಲ್ಲ. ರೈಟ್ ರೀ, ಇಷ್ಟು ಕಾಲ್ಫರ್ಮ್ಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೀತಾ ಇರ್ತಿರ್ತಾವೆ. ಇನ್ನು ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ಯಾವ ಥರ ಇರ್ತದೆ, ಇಲ್ಲಿ ಆಲ್ರೆಡಿ ನಾನು ಡಿಸ್ಕಷನ್ ಮಾಡೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. CHSLದು PUC ಪಾಸ್ ಆಗಿರ್ತಕ್ಕಂಥವ್ರು ನೋಡ್ರಿ, 25 ಕ್ವಶನ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಇವೆಲ್ಲದಕ್ಕೆ. ರೈಟ್ ರೀ, 0.5 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. 100 ಕ್ವಶನ್ 200 ಮಾರ್ಕ್ಸಿಂದ ಇರ್ತದೆ. ಇಲ್ಲಿ ಯಾವುದು ಸೆಕ್ಷನಲ್ ಟೈಮ್, ಸೆಕ್ಷನಲ್ ಕಟ್ ಆಫ್ ಏನೂ ಇರೋದಿಲ್ಲ. ನಿಮ್ಗೆ ಯಾವ ಟಫ್ ಇರ್ತದೆ, ಒಂದು ಏರಿಯಾ ನಿಮ್ದು ವೀಕ್ ಆದರೂ ಏನು ತೊಂದರೆ ಇಲ್ಲ. ಯಾವ್ದು ಏರಿಯಾ ನಿಮ್ಗೆ ಸ್ಟ್ರಾಂಗ್ ಇರ್ತದಲ್ಲ ಅದ್ರಾಗ ನೀವೇನು ಮಾಡಬೇಕು, ಹೈಯೆಸ್ಟ್ ಸ್ಕೋರನ್ನು ಮಾಡಬೇಕಾಗ್ತದೆ. ರೈಟ್ ರೀ. ಇನ್ನು CGL ಪ್ರಿಲಿಮ್ಸ್ ಎಕ್ಸಾಮ್ ನೋಡ್ರಿ, ಇದರದ್ದು ಏನಾಗಿರುತ್ತೆ ಅಂದರೆ 25 4 ಸೆಕ್ಷನ್ದಲ್ಲಿ ಇರ್ತದೆ. ಇಲ್ಲಿ ಯಾವುದೋ ಸೆಕ್ಷನಲ್ ಟೈಮ್ ಇರೋದಿಲ್ಲ, ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ. ಓವರಾಲ್ ಕಟ್ ಆಫ್ ಇರ್ತದೆ. ನೀವು ಓವರಾಲ್ ಕಟ್ ಆಫ್ ಅನ್ನು ನೋಡಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು. ರೈಟ್ ರೀ. ಇನ್ನು ಟೈರ್ 2 ಎಕ್ಸಾಮ್ ಏನಿದೆ ನೋಡ್ರಿ, ಇಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಆ್ಯಂಡ್ ಸೆಕ್ಷನ್ 4 ಇರ್ತದೆ. ಸೆಕ್ಷನ್ 1 ಎಲ್ಲರಿಗೂ ಕಾಮನ್ ಆಗಿರ್ತದೆ. ಸೆಕ್ಷನ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇರ್ತದೆ. ಇಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತದೆ. ರೈಟ್ ರೀ. ಆಮೇಲೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೆಜ್ ಇರ್ತದೆ. ಆಮೇಲೆ ಡಾಟಾ ಎಂಟ್ರಿ ಮಾಡ್ತಕ್ಕಂಥವ್ರಿಗೆ ಟೈಪಿಂಗ್ ಟೆಸ್ಟ್ ಇರ್ತದೆ, ಸ್ಪೀಡ್ ಟೆಸ್ಟ್ ಇರ್ತದೆ. ಅವ್ರಿಗೆ ಸಪ್ರೇಟ್ ಇರ್ತದೆ. ಆ ಹುದ್ದೆಗಳಿಗೆ ಕನ್ಸಿಡರ್ ಮಾಡಿದವ್ರಿಗೆ ಮಾತ್ರ.
ಸೊ ಈ ಥರ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಸೊ ಇವೆಲ್ಲ ಎಕ್ಸಾಮ್ಗಳಿಗೆ ನಾವೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಮ್ಮ ಮೊಬೈಲ್ ಆ್ಯಪ್ ಮೂಲಕ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಲೈವ್ ಆ್ಯಂಡ್ ರೆಕಾರ್ಡೆಡ್ ಕೋರ್ಸ್ಗಳು ಇರ್ತಾವೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತೇಳಿ ನೀವು ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಡ್ರಿ. ಇವೆಲ್ಲ ನಾವು ಲಾಂಚ್ ಮಾಡಿರ್ತಕ್ಕಂಥ ಕೋರ್ಸ್ಗಳು ಇರ್ತಾವೆ. ಡೈಲಿ ಕರೆಂಟ್ ಅಫೇರ್ಸ್, ಫ್ರೀ ಕರೆಂಟ್ ಅಫೇರ್ಸ್ ನಮ್ಮ ಆ್ಯಪಲ್ಲಿ ನೀವು ನೋಡ್ಬೋದು. ಡೈಲಿ ನಾವು ಕರೆಂಟ್ ಅಫೇರ್ಸ್ ಹಾಕಿರ್ತೀವಿ. ಆಮೇಲೆ ಸ್ಟ್ಯಾಟಿಕ್ GK ಕರೆಂಟ್ ಅಫೇರ್ಸ್ ಎಲ್ಲ ಕ್ವಶನ್ಸನ್ನು ಮಾಡ್ತಿರ್ತೀವಿ. ಅದು ಫ್ರೀ ಇರ್ತದೆ. ಕೆಲವೊಂದು ಕೋರ್ಸ್ಗಳು ಆ್ಯಪಲ್ಲಿ ಪೇಡ್ ಕೋರ್ಸ್ಗಳದಾವೆ, ಕೆಲವೊಂದಿಷ್ಟು ಫ್ರೀ ಕೋರ್ಸ್ಗಳದಾವೆ. ನೀವು ಅದನ್ನೆಲ್ಲ ನೀವು ಅಲ್ಲಿ ತಗೋಬಹುದು. ರೈಟ್ ರೀ. ನೀವು ಯಾವ ಕೋರ್ಸ್ ಇರ್ತದೆ, ಪ್ರತಿ ಕೋರ್ಸಲ್ಲಿ ಯಾವ ಟಾಪಿಕ್ ಇದಾವೆ, ಪ್ರತಿ ಟಾಪಿಕ್ ಮ್ಯಾಗ 2-3 ವಿಡಿಯೋಗಳು ಮತ್ತು ಅದರ PDF ಇರ್ತವೆ. PDFಗಳನ್ನು ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೀವು ಯಾವ ಕೋರ್ಸ್ ಪರ್ಚೇಸ್ ಮಾಡಿರ್ತಾರಲ್ಲ ಅದ್ರ ಕೋರ್ಸದ್ದು ಡಿಟೇಲ್ ನಿಮ್ಮ ಕೋರ್ಸ್ಗಳು ಇಲ್ಲಿ ಲಾಂಚ್ ಆಗಿರ್ತಾವೆ. ನೀವು ಆ ಕೋರ್ಸನ್ನು 1 ವರ್ಷದವರೆಗೆ ನೀವು ನೋಡ್ಬೋದು. ಇಲ್ಲಿದೆ ನೋಡ್ರಿ. ಪ್ರತಿ ಕೋರ್ಸನ್ನು ನೀವು ತಗೋಬೇಕು ಅಂತಂದ್ರೆ ಪ್ರತಿ ಕೋರ್ಸಲ್ಲಿ 50+ ವಿಡಿಯೋಸ್ ಇರ್ತಾವೆ, PDF ಇರ್ತಾವೆ. ಎಲ್ಲ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೆ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಆಮೇಲೆ ನೀವು ಏನು ಕೋರ್ಸ್ ಪರ್ಚೇಸ್ ಮಾಡಿರ್ತೀರಿ 1 ಇಯರ್ವರೆಗೆ ಅದ್ರ ವ್ಯಾಲಿಡಿಟಿ ಇರ್ತದೆ. ಅದಕ್ಕೆ ಯಾರು ಈಗ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ, ಜಸ್ಟ್ ಇದು ಮತ್ತೆ ನಾವು ಡಿಸ್ಕೌಂಟನ್ನು ಮಾಡಿದ್ದೀವಿ. ಜಸ್ಟ್ 499ಗೆ ಈ ಕೋರ್ಸ್ಗಳು ಲಾಂಚ್ ಆಗಿದ್ದಾವೆ. ಒಂದು ರೀಸನಿಂಗ್ ಕೋರ್ಸು, ಒಂದು ಸ್ಟ್ಯಾಟಿಕ್ GK ಕೋರ್ಸು. ಶಾರ್ಟ್ಲಿ ನಾವು ಮ್ಯಾಥ್ಸ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಒಂದು ಕಾಂಬೋ ಪ್ಯಾಕ್ ಅಂತ ಮಾಡ್ತಾ ಇದ್ದೀವಿ. ಮ್ಯಾಥ್ಸ್, ರೀಸನಿಂಗ್, GK ಆ್ಯಂಡ್ ಇಂಗ್ಲೀಷ್ 3 SSC ಎಕ್ಸಾಮ್ಗೆ ಬೇಕಾಗ್ತಕ್ಕಂಥ ಒಂದು ಕೋರ್ಸನ್ನು ಶಾರ್ಟ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾರಿಗೆ ಬುಕ್ಸ್ಗಳು ಬೇಕು ಅದಕ್ಕೆ ಸಪ್ರೇಟ್ ಬುಕ್ಸನ್ನು ಸಹ ನಾವು ಮಾಡಿದ್ದೀವಿ. ನೋಡ್ರಿ, ಮೆಂಟಲ್ ಎಬಿಲಿಟಿ 3rd ಎಡಿಷನ್ ಬುಕ್ ಇದು. SSC, ಬ್ಯಾಂಕಿಂಗ್, ರೈಲ್ವೆ ಎಲ್ಲ ಎಕ್ಸಾಮ್ಗಳಿಗೆ, ಪೊಲೀಸ್ PSI ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ 100% ಸಿಲೆಬಸ್ ಇರ್ತಕ್ಕಂಥ ಒಂದು ಬುಕ್ ಇದು. ಇದು ಮತ್ತೆ ರೇಟನ್ನು ನಾವು ಡೌನ್ ಮಾಡಿದ್ದೀವಿ. ಕೆಲವೊಂದಿಷ್ಟು ಎಸೆನ್ಷಿಯಲ್ ಯಾವ್ದು ಇದ್ದಿದ್ದಿಲ್ಲ ಅದನ್ನು ತೆಗೆದುಕಿಸಿಂದ ಸಪ್ರೇಟ್ ಆಗಿ 3rd ಎಡಿಷನ್ ಮಾಡಿದ್ದೀವಿ. ಇದು 450 ರೇಟ್ ಇದೆ. ದೆನ್ ಇದು 390 ಇದ್ರದ್ದು ರೇಟ್ ಇದೆ. ಇವೆರಡನ್ನ ಸೇರಿ ಜಸ್ಟ್ ನಾವು 600 ರುಪೀಸ್ಗೆ ನಾವು ಫೋನ್ ಪೇ ಮೂಲಕ ಕಳಿಸ್ತಾ ಇದ್ದೀವಿ. ಮತ್ತು ಎಲ್ಲ ಒಂದು ಬುಕ್ ಸ್ಟಾಲ್ಗಳಲ್ಲಿ ಇವೆಲ್ಲ ಪುಸ್ತಕಗಳು ಲಭ್ಯ ಇದಾವೆ. ಎಲ್ಲ ಸಪ್ನಾ ಬುಕ್ ಹೌಸ್ಗಳಲ್ಲಿ, ಧಾರವಾಡ, ಬೆಂಗಳೂರು, ಬಿಜಾಪುರದ ಬುಕ್ ಸ್ಟಾಲ್ಗಳಲ್ಲಿ ಇದು ಯೂಸ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಬುಕ್ಸ್ ಅನ್ನು ಹೊಂದಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇದಾವೆ. ಇಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಾವೇ ಪ್ರತಿ ಪಾಠದ ಒಂದು ವಿಡಿಯೋ ಒಂದು ಓಪನ್ ಆಗ್ತದೆ. ಅದ್ರಾಗೆಲ್ಲ ಬೇಸಿಕ್ ಹೇಳಿರ್ತೀವಿ. ಅದ್ರ ಪ್ರಕಾರ ನೀವು ಎಕ್ಸರ್ಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ರೈಟ್ ರೀ. ಸೊ 100% ಸಿಲೆಬಸ್ ಇದೆ. ವಿಡಿಯೋಸ್ ಆನ್ ಆಲ್ ಟಾಪಿಕ್ಸ್, 5000+ MCQ ಇದೆ. ಆಮೇಲೆ ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ. ವಿಡಿಯೋದೊಂದಿಗೆ ನೋಡಿ ನೀವು ಸ್ವಯಂ ಅಧ್ಯಯನದಲ್ಲಿ ತೊಡಗಬಹುದು. ಆಮೇಲೆ ನಿಮ್ಗೆ ಏನೇ ಡೌಟ್ ಬಂದರೂ ನಮ್ಮ ಈ ನಂಬರ್ಗೆ 199 ನಂಬರ್ ಇದೆ ಲಾಸ್ಟ್, ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ವಿತಿನ್ 24 hours ಅಲ್ಲಿ ನಾವು ನಿಮಗೆ ಅದನ್ನ ರಿಪ್ಲೈ ಮಾಡ್ತೀವಿ. ಸೊ 20 years ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ನಾನು ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಬುಕ್ ಅನ್ನು ಬರೆದಿದ್ದು ಕರ್ನಾಟಕದಲ್ಲೇನೆ ಕನ್ನಡ ಮೀಡಿಯಂದಲ್ಲಿ 100% ಸಿಲೆಬಸ್ ಹೊಂದಿರತಕ್ಕಂಥ ಪುಸ್ತಕಗಳು ಇವಾಗಿದ್ದಾವೆ. ಆಮೇಲೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. 3 months ಕೋರ್ಸ್ ಇರುತ್ತೆ. ಮಾರ್ನಿಂಗ್ 7:30 to 11:30 ಕ್ಲಾಸ್ ರೂಮ್ ಟೀಚಿಂಗು, 11:30 to 12:30 ಡೈಲಿ ಟೆಸ್ಟ್ ಇರ್ತದೆ. ಆನ್ಲೈನ್ ಆರ್ ಆಫ್ಲೈನ್ ಟೆಸ್ಟ್ ಇರ್ತದೆ. ಸಬ್ಜೆಕ್ಟ್ ವೈಸ್ ಬುಕ್ಸ್ ಅನ್ನು ಪ್ರೊವೈಡ್ ಮಾಡಿರ್ತೀವಿ. ಅಡ್ಡಾ 247 ಬುಕ್ಸ್ ಅನ್ನು ಕೊಡ್ತಾ ಇದೀವಿ. ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. 1 year ಆನ್ಲೈನ್ ಟೆಸ್ಟ್ ವ್ಯಾಲಿಡಿಟಿ ಇರ್ತದೆ. ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಆನ್ಲೈನ್ ಟೆಸ್ಟ್ ಬರೀಬಹುದು. ರೀಸನಿಂಗ್ 2 ಫ್ಯಾಕಲ್ಟಿ ಇರ್ತಾರೆ. ಮ್ಯಾಥ್ಸ್ 4 ಜನ ಫ್ಯಾಕಲ್ಟಿಗಳು ಇಲ್ಲಿ ಮ್ಯಾಥ್ಸ್ ಕ್ಲಾಸ್ ಮಾಡ್ತಿರ್ತಾರೆ. ಇಂಗ್ಲಿಷಿಗೆ 2 ಇರ್ತಾರೆ. ಕಂಪ್ಯೂಟರ್ ಅಂಡ್ ಮಾರ್ಕೆಟಿಂಗ್ಸ್ ರಿಲೇಟೆಡ್ 1 ಫ್ಯಾಕಲ್ಟಿ ಇದ್ದಾರೆ. ಬ್ಯಾಂಕಿಂಗ್ ಅವೇರ್ನೆಸ್, ಸ್ಟ್ಯಾಟಿಕ್ GK ಅಂಡ್ GK ಹೇಳಿಕೆ 3 ಜನ ಫ್ಯಾಕಲ್ಟಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ. ಕರೆಂಟ್ ಅಫೇರ್ಸ್ ವೀಕ್ಲಿ, ಡೈಲಿ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಶೇರ್ ಮಾಡ್ತಿರ್ತೀವಿ. ಪ್ರಿಂಟೆಡ್ ನೋಟ್ಸ್ ಅನ್ನು ಕೊಟ್ಟಿರ್ತೀವಿ. ಪ್ರತಿ ಬ್ಯಾಚ್ಗೆ ಒಬ್ಬರು ಮೆಂಟರ್ ಇರ್ತಾರೆ. ರೈಟ್ ರೀ. ನಮ್ಮದೇ ಲ್ಯಾಬ್ ಇದೆ, ಲೈಬ್ರರಿ ಇದೆ. ಸೊ ನೀವು ಇಲ್ಲಿ ಬಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಕೋರ್ಸ್, ಆಫ್ಲೈನ್ ಕೋರ್ಸ್ ತರಬೇತಿಯನ್ನ ತಾವಿಲ್ಲಿ ಬಿಜಾಪುರದಲ್ಲಿ ಪಡಿಬಹುದು. ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಯಾರು ಇದಕ್ಕೆ ಇಂಟ್ರೆಸ್ಟ್ ಇದೆ ರೀ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗ್ರಿ. ಲಿಂಕ್ ಹಾಕಿದೀವಿ. ಮೊಬೈಲ್ ಆ್ಯಪ್ ಅಲ್ಲಿ ನೀವು ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ರಿಲೇಟೆಡ್ ಡೈಲಿ ಯೂಟ್ಯೂಬ್ ಕ್ಲಾಸ್ಗಳನ್ನ ನಾವಿಲ್ಲಿ ಮಾಡ್ತಿರ್ತೀವಿ. ಓಕೆ ರೀ. ಥ್ಯಾಂಕ್ ಯು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡ್ರಿ. ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆದರೆ ಡೈಲಿ PDF ಕರೆಂಟ್ ಅಫೇರ್ಸ್ PDF ಅನ್ನು ಹಾಕ್ತಿರ್ತೀವಿ. ವಿಡಿಯೋ ಕೋರ್ಸ್ ಅನ್ನು ಹಾಕ್ತಿರ್ತೀವಿ. ಅಪ್ಡೇಟ್ ಏನೇನು ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡಬೇಕು ಅವೆಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಿರ್ತೀವಿ. ಓಕೆ ರೀ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.